ಭಾರತ ಸರ್ಕಾರವು ದೇಶದ ಹಿರಿಯ ನಾಗರಿಕರ ವೃದ್ಧಾಪ್ಯದ ಜೀವನವನ್ನು ಆರ್ಥಿಕವಾಗಿ ಸುರಕ್ಷಿತಗೊಳಿಸಲು ಮತ್ತು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಈ ದಿಶೆಯಲ್ಲಿ ಕೇಂದ್ರ ಸರ್ಕಾರವು ಜೂನ್ 2025ರಿಂದ ಯೂನಿಫೈಡ್ ಪಿಂಚಣಿ ಯೋಜನೆ 2025 ಆರಂಭಿಸಿದ್ದು, ದೇಶದ ಕೋಟ್ಯಾಂತರ ವಯೋವೃದ್ಧರ ಜೀವನದಲ್ಲಿ ಬದಲಾವಣೆ ತರಲಿದೆ. ಈ ಯೋಜನೆಯಡಿ ಪ್ರತಿಯೊಬ್ಬ ಅರ್ಹ ವೃದ್ಧ ನಾಗರಿಕರಿಗೆ ತಿಂಗಳಿಗೆ ರೂ. 10,000 ಧನಸಹಾಯ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ. ಈ ಉಪಕ್ರಮ ಕೇವಲ ಪಿಂಚಣಿ ಯೋಜನೆ ಅಲ್ಲ, ಇದು ವೃದ್ಧಾಪ್ಯದ ಜೀವನವನ್ನು ಸ್ವಾವಲಂಬಿ ಮತ್ತು ಗೌರವಪೂರ್ಣವಾಗಿಸುವ ಸಾಮಾಜಿಕ ಚಳವಳಿ ಎನ್ನಬಹುದು. ಪಿಂಚಣಿ ಯೋಜನೆಯ ಉದ್ದೇಶ ಮತ್ತು ಪ್ರಯೋಜನಗಳು. ಯೋಜನೆಯ ಪ್ರಮುಖ ಗುರಿಯೆಂದರೆ ವೃದ್ಧ ನಾಗರಿಕರಿಗೆ ನಿಗದಿತ ಆದಾಯ ಮೂಲ ಒದಗಿಸಿ ಕುಟುಂಬದ ಸದಸ್ಯರ ಅಥವಾ ಇತರರ ಆರ್ಥಿಕ ಅವಲಂಬನೆಯಿಂದ ಅವರನ್ನು ಮುಕ್ತಗೊಳಿಸುವುದು. ಪಿಂಚಣಿ ಮೊತ್ತ ಪ್ರತಿ 2 ವರ್ಷಕ್ಕೊಮ್ಮೆ ಶೇ. 5ರಷ್ಟು ಸ್ವಯಂಚಾಲಿತವಾಗಿ ಹೆಚ್ಚಳ ಕಾಣಲಿದೆ. ಇದರಿಂದ ಹಣದುಬ್ಬರದ ಪ್ರಭಾವದಿಂದ ಖರೀದಿ ಸಾಮರ್ಥ್ಯ ಕಡಿಮೆಯಾಗದಂತೆ ನೋಡಿಕೊಳ್ಳಲಾಗುತ್ತದೆ. ಇಷ್ಟೇ ಅಲ್ಲ, ಪಿಂಚಣಿದಾರರು ನಿಧನರಾದ ಸಂದರ್ಭದಲ್ಲಿ ಅವರ ನಾಮನಿರ್ದೇಶಿತ ಕುಟುಂಬದ ಸದಸ್ಯರು ಈ ವೃದ್ಧಾಪ್ಯ ವೇತನವನ್ನು ಮುಂದುವರಿಸಿಕೊಳ್ಳುವ ಸೌಲಭ್ಯವೂ ಪಡೆಯುತ್ತಾರೆ. ಹಿರಿಯರ ಕೈಯಲ್ಲಿ ಹೆಚ್ಚುವರಿ ಹಣದ ಹರಿವು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಖರೀದಿಯನ್ನು ಉತ್ತೇಜಿಸಬಲ್ಲದು. ಇದರಿಂದ ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ಉತ್ಸಾಹ ಸಿಗಲಿದೆ ಎಂಬ ನಿರೀಕ್ಷೆಯಿದೆ. ಅರ್ಹತಾ ಮಾನದಂಡಗಳು. ಈ ಯೋಜನೆಯನ್ನು ಪಡೆಯಲು ಅರ್ಜಿದಾರರು ಕೆಳಗಿನ ಮಾನದಂಡಗಳನ್ನು ಪೂರೈಸಬೇಕು. ಭಾರತೀಯ ನಿವಾಸಿಯಾಗಿರಬೇಕು. ಕನಿಷ್ಠ ವಯಸ್ಸು 60 ವರ್ಷಗಳಾಗಿರಬೇಕು. ವಾರ್ಷಿಕ ಆದಾಯ ರೂ. 50,000ಕ್ಕಿಂತ ಕಡಿಮೆ ಇರಬೇಕು. ಒಟ್ಟು ಆಸ್ತಿ ಮೌಲ್ಯ 10 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಈಗಾಗಲೇ ಯಾವುದೇ ಸರ್ಕಾರದ ವೃದ್ಧಾಪ್ಯ ವೇತನ ಯೋಜನೆಗೆ ಸೇರಿರಬಾರದು. ಡಿಜಿಟಲ್ ಅರ್ಜಿ ಪ್ರಕ್ರಿಯೆ ಮತ್ತು ಅಗತ್ಯ ದಾಖಲೆಗಳು. ಯೋಜನೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ದೊರೆಯುವಂತೆ ವಿನ್ಯಾಸಗೊಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಅಧಿಕೃತ ಪೋರ್ಟಲ್ www.pension.government.in ಗೆ ಭೇಟಿ ನೀಡಬಹುದು ಅಥವಾ ಸ್ಥಳೀಯ ಪಿಂಚಣಿ ಕಚೇರಿಯಲ್ಲಿ ಆಫ್ಲೈನ್ ಅರ್ಜಿ ಸಲ್ಲಿಸಬಹುದು. ಅರ್ಜಿಗೆ ಅಗತ್ಯ ದಾಖಲೆಗಳು. ಆಧಾರ್ ಕಾರ್ಡ್, ವಿಳಾಸ ಪುರಾವೆ, ರೇಷನ್ ಕಾರ್ಡ್ ಅಥವಾ ವಿದ್ಯುತ್ ಬಿಲ್, ವಯಸ್ಸಿನ ದೃಢೀಕರಣ, ಜನನ ಪ್ರಮಾಣಪತ್ರ ಅಥವಾ ಮತದಾರರ ಚೀಟಿ, ಬ್ಯಾಂಕ್ ಖಾತೆ ವಿವರಗಳು. ದಾಖಲೆಗಳ ಪರಿಶೀಲನೆ ಕೇವಲ 15 ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. ನಂತರ 1 ತಿಂಗಳೊಳಗೆ ಪಿಂಚಣಿ ಅನುಮೋದನೆಯನ್ನು ಪಡೆಯಬಹುದು. ಅನುಮೋದನೆಯಾದ ಬಳಿಕ ಮುಂದಿನ ತಿಂಗಳಿನಿಂದಲೇ ಅರ್ಜಿದಾರರ ಖಾತೆಗೆ ರೂ. 10,000 ವೃದ್ಧಾಪ್ಯ ವೇತನ ಮೊತ್ತ ಜಮೆಯಾಗುತ್ತದೆ. ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮ. ಆರಂಭಿಕ ಹಂತದಲ್ಲಿ ಸುಮಾರು 50 ಲಕ್ಷ ವೃದ್ಧ ನಾಗರಿಕರು ಇದರ ಪ್ರಯೋಜನ ಪಡೆಯಲಿದ್ದು, ವಾರ್ಷಿಕ ವೆಚ್ಚ ರೂ. 60,000 ಕೋಟಿ ಎಂದು ಅಂದಾಜಿಸಲಾಗಿದೆ. 2028ರ ಒಳಗೆ ಫಲಾನುಭವಿಗಳ ಸಂಖ್ಯೆ 90 ಲಕ್ಷಕ್ಕೂ ಹೆಚ್ಚು ಆಗಲಿದೆ ನಿರೀಕ್ಷಿಸಿದೆ. ವೃದ್ಧಾಪ್ಯ ಪಿಂಚಣಿ ಯೋಜನೆ 60,000 ಮತ್ತು ಅಟಲ್ ಪಿಂಚಣಿ ಯೋಜನೆ ಗರಿಷ್ಠ 5,000ಗಳಿಗಿಂತ ಯೂನಿಫೈಡ್ ಪಿಂಚಣಿ ಯೋಜನೆ ನೀಡುವ ಮೊತ್ತ 2 ಪಟ್ಟು ಹೆಚ್ಚು. ಇದರಿಂದ ದೇಶದ ಬಡತನ ಪ್ರಮಾಣವು 2026ರ ಒಳಗೆ ಶೇ. 3ರಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.